ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಇದು ಕೊಚ್ಚಿಯಲ್ಲಿ ಸೆಕೆಂಡ್ ಡೇ. ನೋಡಿ, ಇದು ನಂದು, ನಾ ಹೇಳಿದಲ್ಲ, ಸಣ್ಣದೊಂದು ಮನೆ ತರ ನಂಗೆ ಕೊಟ್ಟಿದ್ದಾರೆ. ಈಗ ನಾನು ಬಿಟ್ಟೆ ಬೇರೆ ಯಾರಿಲ್ಲ ಇಲ್ಲಿ, ಅಂದ್ರೆ ಗೆಸ್ಟ್ ಅಲ್ಲಿ ನಾನು ಮಾತ್ರ. ಒಳ್ಳೆ ಪ್ರಾಪರ್ಟಿ. ಈಗ ನಾನು ಚೆಕ್ಔಟ್ ಮಾಡ್ತೇನೆ. ಈಗ ಟೈಮ್ ಆಗಿದೆ 10:30 ಆಯ್ತು. 11ಗೆ ಚೆಕ್ಔಟ್ ಮಾಡ್ಬೇಕು. ಇನ್ನೊಂದು ಪ್ಲೇಸ್ ನೋಡಿದೆ, ಹಾಸ್ಟೆಲ್ ನೋಡಿದೆ. ಹಾಸ್ಟೆಲ್ ಅಂತಂದ್ರೆ ನಂಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಆಗೋದು ಅದು ಒಂದೇ. ಮತ್ತೆ ಹಾಸ್ಟೆಲ್ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಅಲ್ಲಿ ಸಹ ಸೋಲೋ ಬರೋರು ಇರ್ತಾರೆ. ನಮ್ಮ ಮೈಂಡ್ ಅಲ್ಲಿ ಇರ್ಲಿಲ್ಲ. ಹೀಗೆ ವ್ಲಾಗ್ ನೋಡ್ತಿರುವಾಗ ಹಾಸ್ಟೆಲ್ ಅಲ್ಲಿ ಹೋಗಿ ಸ್ಟೇ ಆಗ್ತಾರೆ ಕೆಲವರೆಲ್ಲ. ಹಾಗೆಂತ ಅಲ್ಲಿ ಸಹ ಸೋಲೋ ಟ್ರಾವೆಲರ್ಸ್ ಬಂದಿರ್ತಾರೆ. ಹಾಗೆ ಅವರಿಗೆ ಒಂದು ಸಿಗ್ದಾಗ ಆಗ್ತದೆ ಒಂದು ಎಕ್ಸ್ಪೀರಿಯನ್ಸ್ ಅದೆಲ್ಲ. ಹಾಂ, ನಮ್ದು ಬ್ರೇಕ್ಫಾಸ್ಟ್ ರೆಡಿ ಆಯ್ತಂತೆ. ಅವರೇ ಕೇರ್ ಟೇಕರ್. ಇಲ್ಲಿ ಗಿಡ ಎಲ್ಲ ಉಂಟು ನೋಡಿ, ಎಷ್ಟು ಒಳ್ಳೆ ಉಂಟು. ನಂಗಷ್ಟು ಗಿಡದೆಲ್ಲ ಇಂಟ್ರೆಸ್ಟ್ ಇಲ್ಲ, ಆದ್ರೂ ನೋಡುದು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಲ್ಲಿ ಬೇಕಾದ್ರೆ ಇದ್ರಲ್ಲಿ ಸ್ಟೇ ಆಗ್ಬೋದು, ಬೇಕಾದ್ರೆ ಮೇಲ್ಸ್ ಸ್ಟೇ ಆಗ್ಬೋದು. ಫ್ಯಾಮಿಲೀಸ್ ಎಲ್ಲ ಬರೋದಾದ್ರೆ, ಒಬ್ಬರೇ ಬರೋದಾದ್ರೆ ಅಷ್ಟು ಸಣ್ಣದು ಕೊಡ್ತಾರೆ. ಈಗ ಬ್ರೇಕ್ಫಾಸ್ಟ್ ಮಾಡುವ. ಸೆಟ್ ಅಲ್ಲ ಇದು, ಎಂತ ಮೆಟೀರಿಯಲ್ ಗೊತ್ತಿಲ್ಲ. ಎಗ್ ಇದೆಂತ ಮಾಡಿದ್ದಾರೆ, ನೋಡ್ಬೇಕೆಂತ ಅಂತ. ಇದೊಂದು ಹೇಳಿಕೆ ಮರ್ತೋಯ್ತು ನಂಗೆ. ಇದು ನೀವು ನೋಡ್ತಿದ್ದೀರಲ್ಲ, ಇದಕ್ಕೆ ಚೈನೀಸ್ ಫಿಶಿಂಗ್ ನೆಟ್ ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ ಇದಕ್ಕೆ ಚಿನ್ನವಲ್ಲ ಅಂತ ಹೇಳೋದು. ಇದು ಯಾವ ತರ ಗೊತ್ತಾ ಅಂದ್ರೆ, ಒಂದ್ಸಲ ಚೈನೀಸ್ ಅವರು ಇಂಡಿಯಾಗೆ ಬಂದಿದ್ರು. ನಮ್ಮ ಇಂಡಿಯಾದಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಅವತ್ತಿಂದ ಕೊಚ್ಚಿಯಲ್ಲಿ ಹೈಯೆಸ್ಟ್ ಯೂಸ್ ಮಾಡೋದು ಈ ತರದ ನೆಟ್ಸ್. ಇದು ಯಾವ ತರ ಅಂದ್ರೆ, ಇಲ್ಲಿ ಕಲ್ಲು ಉಂಟಲ್ಲ, ಇದನ್ನ ನೋಡಿ, ಇದು ಲಿಫ್ಟ್ ಆಗ್ತದೆ. ಈಗ ಕಟ್ಟಿದ್ದಾರೆ ಇಲ್ಲಿ ನೋಡಿ, ಶೇಕ್ ಆಗ್ತದಲ್ಲ, ಇದನ್ನ ಲಿಫ್ಟ್ ಮಾಡ್ತಾರೆ. ಲಿಫ್ಟ್ ಮಾಡಿದಾಗ ಈ ಕಲ್ಲು ನೇಲ್ತಿರ್ತದೆ ಇದ್ರದ್ದು. ಇದು ಹೀಗೆ ಉಂಟಲ್ಲ, ಅದು ಸೀದಾ ಕೆಳಗೆ ಹೋಗ್ತದೆ, ಸಿ ಲೆವೆಲ್ಗೆ, ಅಂದ್ರೆ ನೀರೊಳಗೆ ಹೋಗ್ತದೆ. ನೀರೊಳಗೆ ಹೋದಾಗ ಈ ಸ್ಟಿಕ್ ಉಂಟಲ್ಲ, ಈ 2 ಸ್ಟಿಕ್, ಅದ್ರ ಮೇಲೆಲ್ಲ ಈ ರಾಡ್ ಉಂಟಲ್ಲ, ರಾಡ್ ಮೇಲೆ ನಿಂತು ಅದನ್ನ ಪುಷ್ ಮಾಡ್ತಾರೆ ನೀರೊಳಗೆ ಹೋಗ್ಲಿಕ್ಕೆ. ತುಂಬಾ ಹೊತ್ತಾದ್ಮೇಲೆ ಎಂತ ಮಾಡ್ತಾರೆ ಅಂದ್ರೆ, ಇದು ಕಲ್ಲು ಉಂಟಲ್ಲ, ಆ ಕಲ್ಲಿದ್ದು ವೆಯ್ಟ್ ಇಂದ ಪುಲ್ ಮಾಡಿ ಎತ್ತದು ಮೇಲೆ. ಎತ್ತಿದಾಗ ಅದರಲ್ಲಿ ಮೀನೆಲ್ಲ ಸಿಗ್ತದೆ ನೆಟ್ ಅಲ್ಲಿ. ನಂದು ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗ್ತುಂಟೋ ನಂಗೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಚೈನೀಸ್ ಫಿಶಿಂಗ್ ನೆಟ್ ಅಂತ ಹೇಳೋದು ಇದಕ್ಕೆ. ಸೊ ಇಂಡಿಯಾದಲ್ಲಿ ಚೈನೀಸ್ ಅವ್ರು ಬಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ಟದು. ಅವತ್ತಿಂದ ಇವರು ಕೊಚ್ಚಿಯಲ್ಲಿ ಯೂಸ್ ಮಾಡ್ತಿದ್ದಾರೆ. ಎಲ್ಲಿ ಹೋದ್ರು ಸಹ ಉಂಟು. ಅಲ್ಲಿ ಸಹ ಒಂದು ಉಂಟು. ಮತ್ತೆ ನಿನ್ನೆ ಸಹ ನಾನು ಪ್ಲೇಸಸ್ಗೆಲ್ಲ ಹೋಗಿದ್ದಲ್ಲ, ಅಲ್ಲಿ ಸಹಿತ. ಆದ್ರೆ ನಿಮ್ಗೆ ಹೇಳಲಿಕ್ಕೆ ನಂಗೆ ಮರ್ತೋಗಿತ್ತು. ಮತ್ತೆ ಅಲ್ಲಿ ಸಹ ನೋಡ್ತಗೊಂಡು ನೋಡಿ, ಅಲ್ಲಿ ಸಹ ದೂರದಲ್ಲಿ. ಸೊ ಇದೊಂಥರ ಯಾವ ತರ ಅಂದ್ರೆ ಟೂರಿಸ್ಟ್ ಅಟ್ರಾಕ್ಷನ್. ಈಗ ಇಲ್ಲಿ ಇವರು ನೆಟ್ ಯೂಸ್ ಮಾಡ್ತಿರಲ್ಲ ಗೊತ್ತಿಲ್ಲ, ನಂಗೆ ಅನ್ಸದ್ ಇದೊಂದು ರೆಸಾರ್ಟಿಗೆ ಬಂದವರಿಗೆ ಒಂದು ಗೊತ್ತಿರ್ಲಿ ಅಂತ ಮಾಡಿದಿರ್ಬೇಕು, ಹಾಗೆ ಅನ್ಸ್ತದೆ. ಇದು ವೈರ್ ಅಂತ ಮರ, ಈಗ ನಡ್ಕೊಂಡು ಹೋಗ್ಬೋದು ಇಲ್ಲಿ. ಬೇಡ, ಇದು ನೋಡಿ ಶೇಕ್ ಆಗ್ತುಂಟು. ಬಿದ್ರೆ ಮತ್ತೆ ಸೀದಾ ನೀರೊಳಗೆ, ನೀರೆಷ್ಟು ಡೀಪ್ ಉಂಟಂತ ಸಹ ಗೊತ್ತಿಲ್ಲ. ಇಲ್ಲಿ ಆಚೀಚೆ ಯಾರಿಲ್ಲ, ರೆಸಾರ್ಟ್ ಅಲ್ಲಿ ಸಹ ನಾವು ಒಬ್ಬನೇ ಇರೋದು ಗೆಸ್ಟ್. ನಾವು ಮುಳುಗಿದೀವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ ಕಡೆಗೆ. ಬೈ ದಿ ವೇ, ನಂಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ನಮ್ಮ ಮನೇಲೆಲ್ಲ ಮುಂಚೆಂದ ಕೇಳ್ತಿದ್ರೆ ನಂಗೆ ಸ್ವಿಮ್ಮಿಂಗ್ ಕ್ಲಾಸ್ ಕಳಿಸಿ ಅಂತ. ಸೊ ನಾನು ಸಣ್ಣದಿರುವಾಗ ತುಂಬಾ ಜೋರ್ ಅಂದ್ರೆ ಯಾವ ತರ ಅಂದ್ರೆ, ನಂಗೆ ತಂಟೆ ಜಾಸ್ತಿ. ಅಮ್ಮನಿಗೆ ಹೆದರಿಕೆ. ನಾನು ಸ್ವಿಮ್ಮಿಂಗ್ ಪೂಲಿಗೆ ಅಂತ ಸ್ವಿಮ್ಮಿಂಗ್ ಕಲ್ತು ಅಲ್ಲಿ ಪುನಃ ಜಗಳೆಲ್ಲ ಆಡಿ ನಾನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮುಳುಗಿ ಸಾಯ್ತೆ ಅಂತ ನನ್ನ ಅಮ್ಮನಿಗೆಲ್ಲ ಹೆದರಿಕೆ ಆಯ್ತು. ಎಂತಂತಿಲ್ಲ, ಮನೆ ಬಿಟ್ಟು ಹೋದ್ರೆ ನಂದು ಜೀವ ಹೋಗೋದೇ ಯೋಚನೆ ಮಾಡ್ತಾರೆ ಮಾರೆ ಅವರು. ಸೊ ದಟ್ಸ್ ದ ರೀಸನ್. ನಂಗೆ ಈಗ ಸ್ವಿಮ್ಮಿಂಗ್ ಗೊತ್ತಿಲ್ಲ. ಸ್ವಿಮ್ಮಿಂಗ್ ಕಲಿಬೇಕಂತ ಉಂಟು, ಹೇಗೆ ಕಲಿಯೋದು ಗೊತ್ತಿಲ್ಲ. ಸ್ವಿಮ್ಮಿಂಗ್ ಕಲಿಲಿಕ್ಕೆ ಹೋದ್ರು ಸಹ ನಾನು ಸಾಯ್ತೆ ಅಂತ. ಲೈಕ್ ಅವ್ರ ಮೈಂಡ್ ಅಲ್ಲಿ ಹಾಗೆ ಉಂಟು, ಎಂತ ಮಾಡ್ಲಿಕ್ಕಿಲ್ಲ. ಎಲ್ಲಾದ್ರೂ ನಂಗೆ ಸ್ವಿಮ್ಮಿಂಗ್ ಗೊತ್ತಿದ್ದಿದ್ರೆ ನಾನು ಧೈರ್ಯದಲ್ಲಿ ಹೋಗ್ತಿದ್ದೆ ಅಲ್ಲಿವರೆಗೆ. ಮುಳುಗಿದ್ರು ಸಹ ಎತ್ಕೊಂಡು ಬರ್ಬೋದಲ್ಲ. ಆದ್ರೂ ಅಡ್ಡಿಲ್ಲ, ನಂಗೆ ಧೈರ್ಯ ಜಾಸ್ತಿ. ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಅದು ನೋಡು, ಒಂದ್ಸಲ ವಾಕಿಂಗ್ ಮಾಡಿ ಹೋಗುವ. ಶೇಕ್ ಆಗ್ತದೆ ಮಾರೆ. ಸಾಕು, ಇಷ್ಟು ಸಾಕು. ಇದಕ್ಕಿಂತ ಮುಂದೆ ಹೋಗ್ಬೋದು ಇದ್ರೆ ಮಾರೆ. ಬಿದ್ದರೆ ಸೀನ್ ಅಂತ ಗೊತ್ತಾ ಅಂದ್ರೆ, ನಾನು ಬಿದ್ದೆ ಅಂತಾನೆ ಯಾರಿಗೆ ಗೊತ್ತಾಗೋದಿಲ್ಲ. ಈಗ ಎಂತ ಗೊತ್ತಾ, ಈಗ ಇದ್ರ ಒಳಗೆ ಹೋಗ್ತೇ ಅಲ್ಲ, ಇದ್ರೊಳಗೆ ಹೋದ್ರೆ ಈ ಕಸ ಎಲ್ಲ ಮುಚ್ತದೆ. ನಂಗೆ ಅರ್ಥ ಆಯ್ತಾ? ಕಸ ಎಲ್ಲ ಬಂದು ನಾನು ಇದ್ದದ ಜಾಗದಲ್ಲಿ ಫುಲ್ ಕ್ಲೋಸ್ ಆಗಿ ಬಿಡ್ತದೆ. ಮತ್ತೆ ನಾನು ಇಲ್ಲಿ ಒಳಗೆ ಇದ್ದೆ ಅಂತಾನೆ ಯಾರಿಗೆ ಗೊತ್ತಾಗೋದಿಲ್ಲ. ಹಾಗೆ ಆಗ್ತದೆ ಪರಿಸ್ಥಿತಿ. ಸಾಕು, ಬಂದಲ್ಲ. ಓಕೆ, ಗೊತ್ತಾಯ್ತಾ? ಹೀಗೆ ಉಂಟು ಈ ನೆಟ್. ತಡೆ, ನಾನು ಇನ್ನೂ ವೈಡ್ ಆ್ಯಂಗಲ್ ಮಾಡ್ತೇನೆ ನೋಡಿ. ಈಗ ವೈಡ್ ತೋರ್ತದಲ್ಲ ಕ್ಯಾಮ್ರಾ. ಇದು ಹೀಗೆ ಮೇಲೆ ಬರ್ತದೆ, ಇದು ಹೀಗೆ ಕೆಳಗೆ ಹೋಗ್ತದೆ ನೀರೊಳಗೆ. ಮತ್ತೆ ಒಂದು ಅರ್ಧ ಗಂಟೆ ಆದ್ಮೇಲೆ ಇದು ಕೆಳಗೆ ಬರ್ತದೆ, ಇದು ಮೇಲೆ ಹೋಗ್ತದೆ. ನಾನೀಗ ಜಸ್ಟ್ ಚಾ ಕುಡ್ದದಷ್ಟೇ. ಆ ಚಾ ಕುಡ್ದದಕ್ಕೆ ನಂಗೆ ಧೈರ್ಯ. ನಂಗೆ ಚಾ ಕುಡ್ದಾಗ ಎಂತ ಆಗೋದಂತಿಲ್ಲ, ಫುಲ್ ರಿಫ್ರೆಶ್ ಆಗಿ ಹೋಗ್ತದೆ. ಈಗ ಮೆಲ್ಲ ವಾಪಸ್ ಹೋಗುವ. ಎಂತ ಮಾರೋದು? ಓ, ಹಕ್ಕಿ. ಆಯ್ತಲ್ಲ, ಇಷ್ಟೇ. 11ಗೆ ಚೆಕ್ಔಟ್ ಹೇಳಿದ್ರು, 11:10 ಆಯ್ತು. ನಾವು ಒಬ್ಬನೇ ಇರೋದಲ್ಲ ಅಂತ ಹೇಳೋದಿಲ್ಲ ಅವರು. ಈಗ ಚೆಕ್ಔಟ್. ಹಯಾಬುಸಾ ಮತ್ತೆ ಶೋಯ್ ಹೆಲ್ಮೆಟ್ ಉಂಟಲ್ಲ, ಬೆಸ್ಟ್ ಕಾಂಬೋ. 1 hour later. ನಾನು ಹಾಸ್ಟೆಲಿಗೆ ಬಂದೆ ನಿನ್ನೆ. ಈ ಸ್ಕೂಟಿ ಇತ್ತ, ಈ ಸ್ಕೂಟಿ ಇಲ್ಲಿತ್ತಲ್ಲ, ನಾನೇನ್ಸಿ ಇದು ಎಂತ ಅಂತ ನೋಡ್ಲಿಕ್ಕೆ ಹೋದೆ. ಆಗ ಗೊತ್ತಾಯ್ತು ಅದು ಹಾಸ್ಟೆಲ್ ಅಂತ. ಆಕ್ಚುಲಿ ನಂಗೆ ಇಲ್ಲಿ ಹಾಸ್ಟೆಲ್ ಉಂಟು ನಂಗೆ ಗೊತ್ತಿರಲಿಲ್ಲ. ನಮ್ದು ಸ್ಕೂಟಿ ರೆಂಟಲ್ ಕಂಪನಿ ಅವ ಇದ್ದಲ್ಲ, ಅವ ನಂಗೆ ಕರ್ಕೊಂಡು ಬಂದದ್ದು. ನಮ್ದು ಸ್ಕೂಟಿ ಗೆಸ್ಟ್ ಹತ್ರ ಉಂಟು, ಅವ್ರ ಗೆಸ್ಟ್ ಇದು ಪ್ರಾಪರ್ಟಿ ಹೋಗು, ಅಲ್ಲಿಂದ ಪಿಕ್ ಮಾಡುವಂತ. ನಾನು ಅವರೊಟ್ಟಿಗೆ ಬಂದದಕ್ಕೆ ನಂಗೆ ಇದೊಂದು ಗೊತ್ತಾಯ್ತು. ಮತ್ತೆ ನಾನು ಇವತ್ತು ಇಲ್ಲಿಗೆ ಬುಕಿಂಗ್ ಮಾಡಿದೆ. ಇದು ಸ್ಕೂಲ್. ನಿನ್ನೆ ಎಂತ ಗಲಾಟೆ ಆಗ್ತಿತ್ತು ಮಾರೆ ಮಕ್ಳಿದೆಲ್ಲ. ಇಲ್ಲಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಬಾರಿ ಒಳ್ಳೆ ಆಗ್ತದೆ. ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆದಿದ್ದಾರೆ ನೋಡಿ. ಅಲ್ಲಿ ಬ್ಯಾಕ್ ಗ್ರೌಂಡ್ ಒಳ್ಳೆ ಉಂಟು, ಸೊ ಫೋಟೋಸ್ ತೆಗಿಬೋದು. ಇಲ್ಲಿ ಸಹ. ಹಲೋ, ಹೌ ಆರ್ ಯು? ಅವರು ನಂದು ವಿಡಿಯೋ ಮಾಡ್ತಿದ್ರು, ಅದಕ್ಕೆ ರಪ್ಪ ನಾನು ಸಹ ಕ್ಯಾಮ್ರಾ ಹಿಡ್ಕೊಂಡದ್ದು. ನಾವು ಸಹ ಎಂತ ಕಮ್ಮಿಯಾ ಅಲ್ಲ. ಈಗ ನಾವು ಒಳಗಡೆ ತೋರಿಸ್ತೇನೆ. ಇದೊಂದು ಡಾಮ್ ಉಂಟು ನೋಡಿ ಇಲ್ಲಿ. ಇದು ಮಿಕ್ಸ್ ಅಂದರೆ ಮೇಲ್ ಫೀಮೇಲ್ ಎಲ್ಲ ಮಿಕ್ಸ್. ಮತ್ತು ಅಲ್ಲಿ ಸಹ ಒಳಗುಂಟು.
ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದ್ರೆ ನೋಡಿ 1 2 3 4 5 6 7 8 ಫ್ರೆಂಡ್ಸ್ ಬರ್ಬೇಕು. ಒಬ್ಬ ಇಲ್ಲಿ ಒಬ್ಬ ಅಲ್ಲಿ ಎಲ್ಲ ಚಿಲ್ ಮಾಡ್ತಾ ಡ್ರಿಂಕ್ಸ್ ಎಲ್ಲ ಮಾಡ್ತಾ. ನಾ ಡ್ರಿಂಕ್ಸ್ ಮಾಡೋದಿಲ್ಲ, ನಮ್ದು ಫ್ರೆಂಡ್ಸಿಗೆಲ್ಲ ಗಮ್ಮತ್ತಾಗ್ತದೆ ಈ ತರ ಎಲ್ಲ ಇದ್ರೆ. ಒಂದ್ಸಲ ಫ್ರೆಂಡ್ಸ್ ಒಟ್ಟಿಗೆ ಬರ್ಬೇಕು. ನಂಗೆ ಒಂದು ಸೀನ್ ಅಂತ ಅಂದ್ರೆ ನಂಗೆ ಈ ತರ ಟ್ರಾವೆಲ್ ಮಾಡಿ ಈ ತರ ಚಿಲ್ ಮಾಡುವಂತ ಫ್ರೆಂಡ್ಸ್ ಎಲ್ಲ. ಮತ್ತೆ ಇದ್ರ ಹೊರಗಡೆ ಈ ತರ ಉಂಟು. ಇದು ನಂದು ಬ್ಯಾಗ್. ಸೈಕಲ್ ಒಂದು ರೌಂಡ್ ತೊಗೊಂಡು ಹೋಗ್ಬೋದಿತ್ತ ಅಂತ. ಇಲ್ಲೊಂದು ರೂಮು ಮತ್ತು ಇಲ್ಲಿ ಒಂದು ಉಂಟು. ಇಲ್ಲಿ ಒಂದು ಸೈಡಲ್ಲಿ ಉಂಟು. ಭಾರಿ ಒಳ್ಳೆ ಉಂಟು ಮಾತ್ರ, ಕೋಸಿ. ಇಲ್ಲಿ ನಾನು ಒಬ್ಬರನ್ನ ಸಹ ಕರೆಕ್ಟಾಗಿ ರೈಡಿಂಗ್ ಸೆನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಹೋಗಿ ನಾನು ನೋಡಲೇ ಇಲ್ಲ. ಲಾಟ್ಪುಟ್ ತರ ರೈಡ್ ಮಾಡ್ತಿದ್ದಾರೆ ಎಲ್ಲ. ಅಂದ್ರೆ ಯಾವ್ದಾರು ಗೊತ್ತಾ, ಇನ್ನೊಂದು ಗಾಡಿ ಬರ್ತುಂಟು ನಿಲ್ಸುದು ವೆಯ್ಟ್ ಮಾಡೋದು ಅಂತ ಸೀನ್ ಇಲ್ಲ. ಇಷ್ಟ ಬಂದಂದು ಹೋಗುದೆ. ನಂದು ಕ್ಯಾಮ್ರಾ ಇಲ್ಲಲ್ಲ ಹೆಲ್ಮೆಟ್ ಅಲ್ಲಿ, ಇಲ್ಲಾರ ನಾನು ಕರೆಕ್ಟ್ ತೋರಿಸಿದ್ದೆ ಎಲ್ಲ ಇವ್ರದ್ದು ಹಣೆ ಬರ ಎಂತ ಅಂತ. ಒಂದು ಮೋಟೋ ವ್ಲಾಗಿಂಗ್ ಇದ್ದಿದ್ರೆ ಉಂಟಲ್ಲ ಎಲ್ಲ ಗೊತ್ತಾಗ್ತಿತ್ತು ನಿಮಗೆ ಯಾವ ತರ ಜನ ಇರ್ತಾರೆ ಅಂತ. ಇದು ಮೇನ್ ರೋಡ್ ಅಂತ ಎಣಿಸಿ, ಆಚಿನೊಬ್ಬ ಬರ್ತಿದ್ದಾನೆ, ಆಗ ಅವ್ನು ಸ್ಟಾಪ್ ಮಾಡ್ಬೇಕಲ್ಲ ಈ ರೋಡಿಗೆ, ಅದಿಲ್ಲ, ಅವ ಸೀದಾ ಬರ್ತಾನೆ. ನಾನು ಬರೋವಾಗ ಒಂದು 6 ಆಕ್ಸಿಡೆಂಟ್ ನೋಡಿದೆ ಕಣ್ಣೆದುರೆ. How you do that? Just tapping. Huh? Okay. There is a trick. No, I can't do that. Then. Okay. Okay. Thank you. ಅದೆಂತ ಗೊತ್ತಾಗ್ಲಿಲ್ಲ ಮರೆ ನಂಗೆ. ಟನ್ ಸೌಂಡ್ ಬರ್ತುಂಟು. ನಾನು ಒಂದು ಡೇ ಎಕ್ಸ್ಟೆಂಡ್ ಮಾಡ್ತಿದ್ದೆ, ಅದಕ್ಕೆ ಯಾವ್ದಾರು ಒಂದು ಶರ್ಟ್ ತಗೊಳ್ಳೋ ಅಂತ ನೋಡ್ತಿದ್ದೆ ನಾನು. ಕ್ಲೋತ್ ಸ್ಟೋರ್ ಉಂಟು ಅಲ್ಲಿ, ಎಲ್ಲಿ ಹೋಗೋದು ಗೊತ್ತಾಗ್ತಿಲ್ಲ ಮಾರೆ. ನೋಡಿ ಮೇಡ್ ಇನ್ ಇಂಡಿಯಾ. ಇದೆಲ್ಲ ಹ್ಯಾಂಡ್ ಮೇಡ್ ಅಂತೆ. ಇದರಲ್ಲಿ ಯಾವ್ದಾದ್ರು ಒಂದು ತಗೊಳ್ತೀನಿ ನಾನು, ಸಣ್ಣದು, ಸ್ವಲ್ಪ ಕಾಸ್ಟ್ಲಿ. ಇಷ್ಟು ಸಣ್ಣ ಐಟಮ್ಗೂ ಸಹ ರೇಟ್ ಜಾಸ್ತಿ. ನಾನು ಅದು ತಗೊಂಡೆ. ಅಂದ್ರೆ ಇಲ್ಲಿ ಉಂಟಲ್ಲ ಸೇಮ್ ಆ ಥರದ್ದೇ. ಇದಕ್ಕೆ 500 rupees. ಟಿನ್ನಲ್ಲಿ ಮಾಡೋದು. ಈ ಜ್ಯೂಸ್ ಇದೆಲ್ಲ ಟಿನ್ ಬರ್ತದಲ್ಲ ಅದರಲ್ಲಿ ಮಾಡೋದು. ಇದೆಲ್ಲ 250 300 rupees. ನಂಗೆ ಇದು ವರ್ತ್ ಅಂತ ಫೀಲ್ ಆಗಲಿಲ್ಲ, ಯಾಕಂದ್ರೆ ನಂದು ರೂಮಲ್ಲಿ ಇಟ್ಟರೆ ನಂಗೆ ಅದು ತೋರ್ಬೇಕು, ಅದು ತೋರುದಿಲ್ಲ. ಇದೆಲ್ಲ ಹ್ಯಾಂಡ್ ಮೇಡ್. ಒಂದು ಟ್ರೈನ್ ಸೌಂಡ್ ಇವ್ರ ಹತ್ರ. ಇದೇ ಅದು ಶಾಪ್. ಅಂದ್ರೆ ಇಲ್ಲಿ ಫೋಟೋಸ್ ವೀಡಿಯೋಸ್ ತೆಗಿಲಿಕ್ಕಿಲ್ಲ. ಐ ಟುಕ್ ದ ಪರ್ಮಿಷನ್. ಕಲೆಕ್ಟೇಬಲ್ ಸ್ಕೇಲ್ ಮಾಡಲ್ಸ್ ಇದೆಲ್ಲ. ಓ ವಾವ್. ನಾನು ಯಾವ ಊರಿಗೆ ಹೋದ್ರು ಸಹ ಈ ತರದೊಂದು ಶಾಪ್ ಉಂಟಂತ ನಾನು ಹುಡುಕ್ತಾ ಹೋಗ್ತೇನೆ. ಆದ್ರೆ ಇದು ನಾನು ಹುಡುಕಿದ್ದಲ್ಲ, ನಡ್ಕೊಂಡು ಹೋಗೋಕೆ ನನ್ನ ಕಣ್ಣಿಗೆ ತೋರಿದೆ. ಸೊ ದಟ್ಸ್ ದ ಅಟ್ಯಾಚ್ಮೆಂಟ್ ಬಿಟ್ವೀನ್ ಮೀ ಆ್ಯಂಡ್ ದ ಸ್ಕೇಲ್ ಮಾಡೆಲ್. ಅದೆಲ್ಲ ಟಾಯ್ಸ್ ಅಲ್ಲ, ಸ್ಕೇಲ್ ಮಾಡೆಲ್ಸ್. ನೀವು ಸುಮ್ಮನೆ ಅದು ಆಟ ಸಾಮಾನು ಹಾಗೆ ಹೇಳೋದು ಬೇಡ. ನಮ್ಮ ಮನೆಗೆಲ್ಲ ಗೆಸ್ಟ್ ಬಂದವರೆಲ್ಲ ಇದೆಂತ ಮರೆ ಆಟ ಸಾಮಾನು ಇಷ್ಟು ಉಂಟಲ್ಲ ರೂಮಲ್ಲಿ. ಇಟ್ಸ್ ನಾಟ್ ಆಟ ಸಾಮಾನು, ಇಟ್ಸ್ ಸ್ಕೇಲ್ ಮಾಡೆಲ್. ಅದು ಆಡ್ಲಿಕ್ಕೆ ಇಡೋದಲ್ಲ, ಕಲೆಕ್ಟ್ ಮಾಡ್ಲಿಕ್ಕೆ ಇಡೋದು. ಈಗ ಒಂದು ಬೇರೆ ಪ್ಲೇಸ್ ಹೋಗ್ತಿದ್ದೆ ನಾನು. ಈಗ ಮ್ಯೂಸಿಯಂಗೆ ಹೊರಟದ್ದು. 1 hour later. ನಾನಿಲ್ಲಿ ರೋಡಲ್ಲಿ ಹೋಗ್ತಿರೋದು ಒಂದು ಜ್ಯೂಸ್ ಅಂಗಡಿ ನೋಡಿದೆ. ಅದಕ್ಕೆ ಜ್ಯೂಸ್ ಕುಡಿ ಅಂತ ಬಂದದ್ದು. ಇವ್ರು ಯಾವ ಜ್ಯೂಸ್ ಬೇಕು ಕೇಳೋದು ಮಾರೆ. ನಂಗೆ ಹೆಸರು ಹೇಳಿಕಾದ್ರೂ ಬರ್ತದ. ಅಲ್ಲಿ ಯಾವುದೋ ಒಂದು ಜ್ಯೂಸ್ ಮಾಡ್ತಿದ್ರು. ನಾ ಮತ್ತೆ ಅಣ್ಣ ಅದು ಎಂತ ಜ್ಯೂಸ್ ಕೇಳಿದೆ. ಮತ್ತು ಮ್ಯಾಂಗೋ ಮತ್ತೆ ಪಣ ಅಂದ್ರು. ನಂಗೆ ಗೊತ್ತಾಗ್ಲಿಲ್ಲ. ಮ್ಯಾಂಗೋ ಒಂದು ಗೊತ್ತಾಯ್ತು. ಆಯ್ತು ಅದು ಒಂದು ಕೊಡಿ ಅಂತ ಹೇಳಿದೆ. ಇಲ್ಲಿ ಒಂದು ಸ್ಪಾಟ್ ಬಂದೆ. ಬೇಕಾದ್ರೆ ಬೋಟಿಂಗ್ ಮಾಡ್ಬೋದು. ನಾ ಬೋಟಿಂಗ್ ಮಾಡೋದಿಲ್ಲ, ನೋಡಿ ಹೋಗಂತ ಬಂದದಲ್ಲ.
ಫೋಟೋಸ್ ತೆಗಿತಿದ್ದೆ ಆಯ್ತಾ, ಸೆಲ್ಫಿ ಫೋಟೋಸ್. ಅದಕ್ಕೆ ಅವ್ರು ಹೇಳಿದ್ರು ನೀವು ನನ್ನ ಬೋಟಲ್ಲಿ ಬನ್ನಿ, ನಾನು ನಿಮ್ದು ಒಳ್ಳೊಳ್ಳೆ ಫೋಟೋಸ್ ತೆಗಿತೆ ಅಂತ ಹೇಳಿದ. ಅದಕ್ಕೆ ಹೋಗಿ ನೋಡ್ಬೇಕು ಎಷ್ಟು ಒಳ್ಳೆ ಫೋಟೋ ತೆಗಿತ ಅಂತ. ಒಂದು ಬೋಟ್ ರೈಡ್ ಹೋಗಿ ಬರೋ. ಓಕೆ, ವೇರ್ ಟು ಸಿಟ್ ಹಿಯರ್? ಓ ಕ್ರೇಜಿ, ಇಲ್ಲಿ ಕೂತ್ಕೊಳ್ಳೋದು ಪೀಸ್ ಆಗಿ. ಅದು ಸುಜುಕಿ ಮೋಟರ್, ಕ್ರೇಜಿ. ಇದುಂಟಲ್ಲ, ಇದು ಗೇಟ್ ಥರ ಉಂಟಲ್ಲ, ಅದು ಪ್ರೈವೇಟ್ ಪ್ರಾಪರ್ಟಿ, ಇದು ಪಬ್ಲಿಕ್, ಇದು ಯಾರು ಸಹ ಹೋಗ್ಬೋದು. ದಟ್ ಈಸ್ ಆಲ್ಸೋ ಪ್ರೈವೇಟ್. ಹಾಂ, ಪ್ರಾನ್ಸ್. ಓಕೆ ಓಕೆ, ಅಲ್ಲಿ ತೋರ್ತುಂಟಲ್ಲ ನಿಮಗೆ, ಅಲ್ಲಿ ಪ್ರಾನ್ಸ್ ಹಿಡಿಯುದಂತೆ. ಪ್ರಾನ್ಸ್ ಅಂದರೆ ಗೊತ್ತಲ್ಲ. ನನಗೆ ಬಿಸಿಲಂದ್ರೆ ಆಗೋದಿಲ್ಲ, ಆದರೆ ಇವತ್ತು ಮಾತ್ರ ಫುಲ್ ಬಿಸಿಲಲ್ಲೇ ಇದ್ದೆ. ಟ್ಯಾನ್ ಆದರೆ ಸ್ವಲ್ಪ ದಿನದಲ್ಲಿ ಬಿಳಿ ಆಗ್ಬೋದು, ಆದರೆ ಮೆಮೊರೀಸ್ ಯಾವತ್ತಿರ್ತದೆ. ಇಲ್ಲಿ ಒಂದೊಂದು ಶೆಡ್ ಥರ ತೋರ್ತದಲ್ಲ, ಅಲ್ಲಿ ಒಂದು ಮತ್ತು ಅಲ್ಲಿ ಒಂದು ಮನೆ ಉಂಟಲ್ಲ, ಅದರಲ್ಲಿ ಎನಿ ಟೈಮ್ ಯಾರು ಒಬ್ರು ಇರ್ತಾರಂತೆ ನೋಡ್ತಾ. ಇವರಿಗೊಂದು ಇಂಗ್ಲೀಷ್ ಬರ್ತದೆ ಮಾರೆ, ಅದೊಂದು ಒಳ್ಳೆದೇ ಇದೆ. ಇಲ್ಲಾಂದರೆ ನಾನು ಮಲಯಾಳಿಯಲ್ಲಿ ಎಂತೆಲ್ಲ ಮಾತಾಡಿ ಮಾರೆ. ಹಾಗೆ ನಂಗೆ ಇನ್ಫಾರ್ಮೇಷನ್ ಒಂದು ಗೊತ್ತಾಗ್ತುಂಟು ಎಂತ ಅಂತ. ನಿಮ್ಗೆ ಅದೊಂದು ರೌಂಡ್ ತೋರ್ತದಲ್ಲ, ಅದು ನೆಟ್. ಸೊ ಅಲ್ಲಿ ಸೈಡ್ ಇದ್ದ ಫಿಶಸ್ನೆಲ್ಲ ಕ್ಯಾಚ್ ಮಾಡ್ತಾರಂತೆ ಇವರು. ಅಲ್ಲಿ ಸೌಂಡ್ ತೋರ್ತದ ಸಣ್ಣ ಸಣ್ಣದು, ಅದು ಮೀನು ಹಿಡಿಯೋದು. ಎಷ್ಟು ವಿಷಯ ಗೊತ್ತಾಯ್ತು ಮಾರೆ ನನಗೆ. ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ, ಈ ಥರದ್ದೆಲ್ಲ ಇರ್ತದೆ ಅಂತ. ಇವರು ಸೈಡ್ ಕರ್ಕೊಂಡು ಬಂದರು. ನಿಮಗೆ ಫೋಟೋ ತೆಗಿಲಿಕ್ಕಿದ್ರೆ ಫೋಟೋ ತೆಗಿ ಅಂತ ಹೇಳಿದ್ದು. ನಾನು ಕ್ಯಾಮ್ರಲ್ಲಿ ಇಟ್ಕೊಂಡಿದ್ದಲ್ಲ, ಅವ್ರಿಗೆ ಗೊತ್ತಾಯ್ತು ನನಗೆ ಸ್ವಲ್ಪ ಫೋಟೋ ತೆಗಿಲಿಕ್ಕೆ ಉಂಟಂತ. ಸ್ವಲ್ಪ ಫೋಟೋಸ್ ಎಲ್ಲ ತೆಗಿವೆ ಇಲ್ಲಿ. ಹೇಗೆ ಬಂದದ್ದು, ನಾನು ಸುಮ್ಮನೆ ಹೀಗೆ ಫೋಟೋಸ್ ತೆಗಿತಿದ್ದಾಗ ಅವರು ಆರೆಂಜ್ ಟೀ ಶರ್ಟ್ ಇದ್ದಾರಲ್ಲ, ಅವ್ರು ಬಂದು ಹೇಳಿದ್ರು ನಿಮಗೆ ಇದಕ್ಕಿಂತ ಒಳ್ಳೊಳ್ಳೆ ಫೋಟೋಸ್ ಸಿಗ್ತದೆ, ನೀನು ನಾನು ನೋಡಿ ಬಾ ಅಂತ ಹೇಳಿದ್ದು. ಮತ್ತೆ ಅವ್ರು ಕರ್ಕೊಂಡು ಬಂದದ್ದು. ಫ್ರೀಗಲ್ಲ, ದುಡ್ಡು ಕೊಟ್ಟಿದೆ. ಫ್ರೇಮ್ ನೋಡಿ ಹೇಗೆ ತೋರ್ತದೆ ಅಂತ. ನಾನು ಕ್ಯಾಮ್ರಾ ದೂರ ಇಡ್ತೇನೆ ಆಯ್ತಾ. One property there. You have one property? Yeah. There are 2 AC rooms and ಇವ್ರು ಹೇಳೋದು ಇಲ್ಲಿದ್ದು ನಾನು ಒಂದು ಜಾಗ ತಗೊಳ್ಬೇಕಂತೆ. ಮತ್ತೆ ಇದು ಈ ಜಾಗ ಎಂಜಾಯ್ ಮಾಡಿ ಹೇಳ್ತಿದ್ದಾರೆ. ದುಡ್ಡು ಮಾಡಿ ಇಲ್ಲಿದ್ದೊಂದು ಜಾಗ ತಗೊಳ್ಬೇಕು. ಮತ್ತೆ ನನ್ನ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ಬಂದು ಚಿಲ್ ಮಾಡ್ಬೇಕು ಇಲ್ಲಿ. ಹೆಂಗೆ He's always here watching the fishes. Always he'll be sitting there only. Come back down time to time water up and down shutter. Okay, got it. ಓನ್ಲಿ ದಟ್ ಬ್ಯೂಟಿ. ಅವ್ರ ಕೆಲಸ ಅದೇ ಅಂತ. ನೀರು ಜಾಸ್ತಿ ಆದಾಗ ಅದನ್ನು ಹಲಿಗೆ ತೆಗಿತಾರೆ, ಲೈಕ್ ವುಡನ್ ಪೀಸ್ ಇರ್ತದಲ್ಲ, ಅದನ್ನ ಮೇಲ್ ಮಾಡ್ತಾರಂತೆ. ನೀರು ಕಮ್ಮಿ ಇದ್ದಾಗ ಅದನ್ನ ಇಡ್ತಾರೆ, ಆಗ ನೀರು ಜಾಸ್ತಿ ಬರ್ತದಲ್ಲಿ. ಅರ್ಧ ಇದಲ್ಲ, ಕೈಯಲ್ಲಿ ಮೀನು ಹಿಡಿತಿದ್ದಾರಂತೆ. ನೋಡಿ ನೋಡಿ, ಕ್ಯಾಚಿಂಗ್. ಓ ಸೀಶೆಲ್, ಓಕೆ. ಅವರು ಸೀಶೆಲ್ ಹಿಡಿತಿದ್ರಂತೆ, ಕಕ್ಕ. ಅವ್ರು ಕಕ್ಕ ಅಂತ ಹೇಳುವಾಗ ನಾನು ಅವ್ರು ಕಕ್ಕ ಮಾಡ್ತಿದ್ರು ಅಂತ ಹೇಳ್ತೀನಿ ಮಾರೆ. ಟೆನ್ಷನ್ ಆಗಿ ಬೇಡ. He looks simple but has so much money. No, not so much money. But I struggle with life. Monthly is 3 lakhs. No. That's 50,000. Monthly income. Oh, crazy. So many. Yeah, got hard working guy. Always struggling with my life. Many properties. ನೋಡಿ ನಂಗೆ ಫುಲ್ ಧೈರ್ಯ ಬಂದಿದೆ, ಫುಲ್ ಡೇರಿಂಗ್. ಈಗ ಯಾವ ತರ ಬೇಕಾದ್ರೆ ನಿಲ್ಬೋದು ನೋಡಿ. ಫುಲ್ ಡೇ ಈಗ ಬೀಳ್ತಿದ್ದೆ ಮಾರೆ. ಯು ಹ್ಯಾವ್ 76 ಮಾಡಲ್ ಬೈಕ್. ಇವರ ಹತ್ರ 71 ಮಾಡಲ್ ಇದು ಬುಲೆಟ್ ಉಂಟಂತೆ. ಸೊ ಅದೊಂದು ಕೇಳಿ ಖುಷಿ ಆಯ್ತು. 4 bikes you have. I buy one time, I never save. Nobi, my childhood friend. Oh, your main friend? Nobi. Nobi. Dangerous man. One hour later. ಸೊ ಒಂದು 15 ಕಿಲೋಮೀಟರ್ ಆದಮೇಲೆ ಒಂದು ಬೀಚ್. ಅಲ್ಲಿ ನಾನು ನೋಡಿದೆ, ಅಲ್ಲಿ ತುಂಬ ಜನ ಇದ್ರು. ನನಗೆ ಕ್ರೌಡೆಡ್ ಪ್ಲೇಸ್ ಇಷ್ಟ ಆಗಲಿಲ್ಲ, ಅದಕ್ಕೆ ಕ್ರೌಡ್ ಇಲ್ದಿದ್ದ ಜಾಗಕ್ಕೆ ಬಂದೆ. ಅಲ್ಲಿ ಕೆಳಗೆ ಹೋಗ್ಬೋದು, ಆದರೆ ಕೆಳಗೆ ಹೋಗಿ ನನಗೆ ಮೇಲೆ ಬರ್ಲಿಕ್ಕೆ ಆಗ್ತಿದ್ರೆ ಮಾರೆ. ಮತ್ತೆ ನೋಡಿ ಹೀಗೆ ಉಂಟು ಪ್ಲೇಸ್. ನಂದು ಕಣ್ಣೊಳಗೆ ಎಂಥದ್ದು ಹೋಗಿ ಕಣ್ಣು ಕೆಂಪಾಯ್ತಿದೆ ಅಂತ ಮಾರೆ. ನೋಡಿ ಕೆಂಪಾಗಿದೆ ಕಣ್ಣು, ಎಂತ ಹೋಗಿದೆ ಅಂತ ಗೊತ್ತಿಲ್ಲ.
ಇಲ್ಲಿ ಮನಿ ಎಕ್ಸ್ಚೇಂಜ್ ಸಹ ಉಂಟು. ನಂದು ಹಾಸ್ಟೆಲ್ ಉಂಟಲ್ಲ, ನಾನು ಹಾಸ್ಟೆಲ್ ಹತ್ರ ಬಂದೆ. ಈಗ ಊಟ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಹುಡುಕಿ ಸಾಕಾಯ್ತು ಮಾರೆ, ಎಲ್ಲೂ ರೆಸ್ಟೋರೆಂಟ್ ಸಿಗ್ಲಿಲ್ಲ. ಅಂದ್ರೆ ನಂಗೆ ಯಾವ ತರ ಗೊತ್ತಾ, ಈ ರೈಸ್ ಮತ್ತೆ ಮೀನ್ ಸಾರೆಲ್ಲ ಬರ್ತಲ್ಲ ಅದು ಊಟ ಮಾಡ್ಬೇಕು. ಇವತ್ತು ಬಿರಿಯಾನಿ, ಮೊನ್ನೆ ಸಹ ಫಿಶ್, ಚಿಕನ್ ಅದೆಲ್ಲ ತಿಂದೆಲ್ಲ ಒನ್ ಟೈಪ್ ಆಗ್ತಾನೆ ಹೊಟ್ಟೆ ಎಲ್ಲ. ಅದಕ್ಕೆ ಸ್ವಲ್ಪ ಒಳ್ಳೆ ಊಟ ಮಾಡ್ಬೇಕು. ಹುಡುಕಿ ಸಾಕಾಯ್ತು. ವಾಕಿಂಗ್ ಮಾಡ್ಲಿಕ್ಕೆ ಜಾಸ್ತಿ ಸ್ಟ್ರೆಂತ್ ಇಲ್ಲ. ವಾಕಿಂಗ್ ಮಾಡಿ ಎಷ್ಟು ಮಾಡಿದೆ ಅಂತಿಲ್ಲ. ಅದಕ್ಕೆ ಪುನಃ ಈಗ ರೂಮ್ ಹತ್ರ ಬಂದು ಸ್ಕೂಟಿ ತಗೊಂಡು ಹೋಗ್ತೇನೆ ನಾನು. ಅದೇ ನನ್ನ ಸ್ಕೂಟಿ. ಕೀ ತಗೊಂಡು ಬರ್ಬೇಕು ಈಗ. ಹೆಲ್ಮೆಟ್ ಹಾಕೋದಿಲ್ಲ, ಯಾಕಂದ್ರೆ ನಿಯರ್ ಬೈ ಹೋಗ್ತಿರೋದು. ಜಸ್ಟ್ 2 ಮಿನಿಟ್ಸ್ ಅವೇ ಅಲ್ಲಿ ಒಂದು ರೆಸ್ಟೋರೆಂಟ್. ಇದು ಪ್ಯಾರಾಗನ್ ಅಂತ. ಇಶಾನ್ ಅಣ್ಣ ಇದ್ದಾರಲ್ಲ, ನಾನೊಂದ್ಸಲ ಹೈಲೆಕ್ಸ್ ಹಾಕಿದ್ದೆ ನೋಡಿ, ಬ್ಲ್ಯಾಕ್ ಕಲರ್ ಇದು ಒಂದು ವಿಡಿಯೋ ಇತ್ತಲ್ಲ, ಬ್ಲ್ಯಾಕ್ ಹೈಲೆಕ್ಸ್. ಸೊ ಅವ್ರು ನಂಗೆ ಹೇಳಿ ಪ್ಯಾರಾಗನ್ ಒಳ್ಳೆ ಉಂಟು, ಅಲ್ಲಿ ಹೋಗಂತ. ಆ ಲೊಕೇಶನ್ ಹಾಕೊಂಡು ಬಂದೆ ಇಲ್ಲಿ. ಸೊ ಅವ್ರು ಸಜೆಸ್ಟ್ ಮಾಡಿದ್ದು, ನೋಡ್ಬೇಕು ಫುಡ್ ಆಗಿರ್ತದಂತ. ಊಟ ಆಯ್ತು. ಊಟ ನಾನೆಂತ ಚಿಕನ್ ತಿನ್ನಲಿಲ್ಲ, ವೆಜ್ ತಿನ್ನೋದು. ನಂಗೆ ಐಸ್ ಕ್ರೀಮ್ ಬೇಕಿತ್ತು ಮಾರೆ, ಅಲ್ಲಿ ಕ್ಲೋಸ್ ಆಗಿತ್ತು. ಹೋಗಿದ್ದಿಲ್ಲ, ಈಗ 11:30 ಆಗಿದೆ, ಐಸ್ ಕ್ರೀಮ್ ಇಲ್ಲ ಅಂತ ಹೇಳಿದ್ರು. ಒಂದು ಸ್ಮೈಲ್ ಕೊಡ್ತಾರೆ ಮಾರೆ ಕ್ಯಾಮ್ರಾ ನೋಡಿ. ಈಗ ನಾನು ರೂಮ್ ಕಡೆ ಹೋಗ್ತಿದ್ದೆ, ಜಾಸ್ತಿ ದೂರಲ್ಲಿ, ಜಸ್ಟ್ 2 ಮಿನಿಟ್ಸ್. ಕಡೆಗೆ ನೀವು ಹೆಲ್ಮೆಟ್ ಅಂತ ಹಾಕಲಿಲ್ಲ ಅಂತ ಕಮೆಂಟ್ ಮಾಡಿಬಿಡಿ ಮಾರೆ. ಇವತ್ತು ಬೆಳಿಗ್ಗೆ ನಾನು ಒಂದು ಸ್ಕೇಲ್ ಮಾಡಲ್ ತಗೊಂಡಲ್ಲ, ಅದೇ ಶಾಪ್. ಇವಾಗ ಬಂದ ಸ್ಪೀಡ್ ನೋಡಿ ಇಟ್ಟ ಅಂತ ಎಣಿಸಿದ್ದು. ಹಾಗಾಯಿತು ನಂದು ಸೋಲೋ ಟ್ರಿಪ್ ಇದು ವಿಡಿಯೋ. ಖುಷಿ ಆಯ್ತಲ್ಲ. ಈಗ ನಾಳೆ ಒಂದು ದಿನ ಉಂಟು, ಇನ್ನೊಂದು ವಿಡಿಯೋ ಉಂಟು ಹಾಕಲಿಕ್ಕೆ. ನಾಳೆ ಸಂಡೇ, ನಾಳೆ ರಿಟರ್ನ್. ಬಸ್ ಟಿಕೆಟ್ ಎಲ್ಲ ಮಾಡಿ ಆಯಿತು, ಬಂತಲ್ಲ. ಇದು ನಂದು ಸ್ಟೇ. ಈ ವಿಡಿಯೋಲಿಗೆ ಕ್ಲೋಸ್ ಮಾಡುವ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.